ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ವಿಸ್ತಾರ ನ್ಯೂಸ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಾವು ಭೂಗೋಳ ಸೇರ್ತೀವಿ, ಆದರೆ ಕೆಲವರು ಮಾತ್ರ ಇತಿಹಾಸ ಸೇರ್ತಾರೆ. ಹಾಗಾದರೆ ಯಾರವರು? ಇರುವಷ್ಟು ಸಮಯದಲ್ಲಿ ಜನಪರವಾಗಿ ಕೆಲಸ ಮಾಡಬೇಕು, ಉತ್ಸುಕರಾಗಿ ಕ್ರಿಯಾಶೀಲ ಕೆಲಸ ಮಾಡಬೇಕು, ಜನ ಮೆಚ್ಚಬೇಕು ಅಂಥವ್ರು ಯಾವಾಗಲೂ ಕೂಡ ಇತಿಹಾಸ ಸೇರ್ತಾರೆ. ಯಾಕೆ ಈ ಪೀಠಿಕೆ ಆಗ್ತಿದ್ದೀನಿ ಅಂದರೆ, ಬಹುಶಃ ಒಂದು ಸರ್ಕಾರ ಮಾಡುವಂಥ ಕೆಲಸವನ್ನು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡೋಕ್ಕೆ ಶುರುವಾಗುತ್ತೆ 42 ವರ್ಷದ ಹಿಂದೆ. ಇಡೀ ಸುದೀರ್ಘ ಹಾದಿ ಇದೆಯಲ್ಲ, ಕರ್ನಾಟಕದ ಹಳ್ಳಿ ಮೂಲೆ ಮೂಲೆಗೂ ಕೂಡ ರೀಚ್ ಆಗ್ತಾರೆ. ಅದರ ಅಲ್ಟಿಮೇಟ್ ಇಂಟೆನ್ಷನ್ ಏನಪ್ಪ ಅಂದರೆ, ಗ್ರಾಮದ ಜನರನ್ನು ಬಲಶಾಲನಾಗಿ ಮಾಡಬೇಕು ಅಂತ. ನಾವು ಯಾವಾಗಲೂ ದೇಶದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ದೇಶದ ಬೆನ್ನೆಲುಬು ಯಾರು ಅಂದರೆ ನಾವು ರೈತರು ಅಂತೀವಿ. ಆದರೆ ಆ ರೈತನ ಬೆನ್ನೆಲುಬು ಯಾವಾಗಲೂ ಗಟ್ಟಿಯಾಗಿರಬೇಕು, ಸಶಕ್ತರಾಗಿರಬೇಕು ಅನ್ನೋದಾದರೆ ಅದಕ್ಕೊಂದು ದೊಡ್ಡ ಮಟ್ಟದ ಉತ್ತೇಜನ ಬೇಕೇ ಬೇಕಲ್ವ. ಹಾಗಾಗಿ ಆ ಚಾರಿಟಬಲ್ ಟ್ರಸ್ಟ್ 1982ರಲ್ಲಿ ಶುರುವಾಗುತ್ತೆ. ಚಿಕ್ಕದಾಗಿ ಅದನ್ನು ನಾವು SKDRDP ಅಂತ ಕರೆದುಬಿಡ್ತೀವಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದೆಯಲ್ಲ, ಇದು ತುತ್ತ ತುದಿ ಬೀದರಿಂದ ಕೆಳಗಡೆ ಚಾಮರಾಜನಗರ ತನಕ, ಈ ಕಡೆ ಕರಾವಳಿಯಿಂದ ಈ ಕಡೆ ಕೋಲಾರ ತನಕ ಕರ್ನಾಟಕದ ಎಲ್ಲ ದಿಕ್ಕುಗಳಿಗೂ ಕೂಡ ಇದು ತಲುಪಿದೆ. ನೀವು ನಂಬಲಿಕ್ಕಿಲ್ಲ, 45,000 ಜನ ಇಲ್ಲಿ ಕೆಲಸ ಮಾಡ್ತಾರೆ. 56 ಲಕ್ಷ ಕುಟುಂಬಗಳಿಗೆ ಇದು ರೀಚ್ ಆಗ್ತಾ ಇದೆ. ಅಂದರೆ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು, ಇದರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ, ಕಬ್ಬಂದ ಬಾಹುಗಳನ್ನು ಹೇಗೆ ಚಾಚಿದ್ದಾರೆ ಅಂತ. ಇಷ್ಟೆಲ್ಲ ಮಾತಾಡ್ತಿರೋ ನನಗೆ ಅವರೇ ಸಿಕ್ಕಾಗ ಅವ್ರ ಜೊತೆ ಎಷ್ಟೆಲ್ಲ ಮಾತಾಡಬೇಡ ಅಂತ ಅನಿಸಿರ್ಬೇಡ. ಹಾಗಾಗಿ ವಿಸ್ತಾರ ನ್ಯೂಸ್ನ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ, ಬಹುಶಃ ಇವತ್ತು ನಾವು ಮಾತಾಡ್ತಿರೋ ವಿಷಯ ಇದೆಯಲ್ಲ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗಲ್ಲ ಅಂಥ ಮಾಹಿತಿಯನ್ನು ಕೊಡಿಸೋದಕ್ಕೆ ಅಂತಲೇ ಈ ಸ್ಪೆಷಲ್ ಕಾರ್ಯಕ್ರಮ. ಹಾಗಾದರೆ ಯಾರಿದ್ದಾರೆ? ಬೇಸಿಕಲಿ ಅವರೊಬ್ಬ ವೆಟರ್ನರಿ ಡಾಕ್ಟರ್, ಪಶು ವೈದ್ಯರು. ಅದಾದಮೇಲೆ ಬ್ಯಾಂಕಿಂಗ್ ಸೆಕ್ಟರ್ಲಿ ಕೆಲಸ ಮಾಡ್ತಾರೆ. ಅದನ್ನು ಕಟ್ ಮಾಡಿದ್ರೆ ಕಳೆದ 22 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜೊತೆ ಕೈ ಜೋಡಿಸ್ತಾರೆ ಅನ್ನೋಕ್ಕಿಂತ ದೊಡ್ಡ ಮಟ್ಟದ ಅದಕ್ಕೊಂದು ವೇಗ ಕೊಡ್ತಾರೆ. ಇವತ್ತು ಈ ಮಟ್ಟಕ್ಕೆ ಎದ್ದು ನಿಲ್ಲಬೇಕಾದ್ರೆ ಅವರ ಕೆಲಸ ಒಂದು ಶ್ಲಾಘನೀಯ ಮತ್ತು ಪ್ರಶಂಸನೀಯ. ನಮ್ಮ ಜೊತೆ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಸನ್ಮಾನ್ಯ ಡಾಕ್ಟರ್ LH ಮಂಜುನಾಥ್. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ನವೀನ್ ಅವರೇ, ಹೇಗಿದ್ದೀರಿ? ಹೌ ಆರ್ ಯು? ಫೀಲಿಂಗ್ ಬಿಟ್ ನರ್ವಸ್. ನೀವು ಒಳ್ಳೆ ಇಷ್ಟೊಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಅಷ್ಟೇ. ಸರ್, ಯು ಡಿಸರ್ವ್ ಇಟ್ ಸರ್, ಯು ಡಿಸರ್ವ್ ಇಟ್. ಬಿಕಾಸ್ ಸಾಮಾನ್ಯವಾಗಿ ಸರ್ ಸಿನಿಮಾದ ನಾಯಕ ನಟರು ಅಂದ್ಬಿಡ್ತೀವಿ, ಅಥವಾ ರಾಜಕಾರಣದಲ್ಲಿ ನಾಯಕ ಅಂದ್ಬಿಡ್ತೀವಿ. ಅವರಷ್ಟೇ ಅಲ್ಲ ಸರ್ ಹೀರೋಗಳು. ನಿಜ ಜೀವನದಲ್ಲಿ ಯಾರು ಸಮಾಜಮುಖಿಯ ಕೆಲಸ ಮಾಡ್ತಾರೆ, ಯಾವುದನ್ನು ಒಂದು ದೊಡ್ಡ ಛಲ ಬಿಡದೆ ಅದನ್ನು ಯಶಸ್ಸಾಧಿಸ್ತಾರೆ, ಸರ್ ನೀವೆಲ್ಲ ನಮ್ಮಗಳಿಗೆ ಹೀರೋ ಸರ್. ನಮ್ಮ ಅಭಿವೃದ್ಧಿಯಲ್ಲಿ ಒಂದು ಮಾತಿದೆ ಸರ್, ಯಾರು ಅಭಿವೃದ್ಧಿ ಕಾರ್ಯಕರ್ತರು ಅಂತ, ಡೆವಲಪ್ಮೆಂಟ್ ವರ್ಕರ್ಸ್ ಅಥವಾ ಎಕ್ಸ್ಟೆನ್ಷನ್ ವರ್ಕರ್ಸ್ ಅಂತ. ನಾವು ಹಳ್ಳಿಗಳಿಗೆ ಹೋದಾಗ ಜನರ ಜೊತೆ ಕೆಲಸ ಮಾಡಿದಾಗ ಅವರಿಗೆ ತುಂಬ ಸಮಸ್ಯೆಗಳಿರುತ್ತೆ, ಅವರಿಗೆ ಸ್ವಲ್ಪ ತಿಳುವಳಿಕೆ ಕೊರತೆ ಇರುತ್ತೆ, ಮಾಹಿತಿಯ ಕೊರತೆ ಇರುತ್ತೆ. ನನ್ನ ಕರ್ತವ್ಯ ಏನು? ಅವರಿಗೆ ಹೋಗಬೇಕು, ಅವರಿಗೆ ಮಾಹಿತಿ ಕೊಡಬೇಕು, ನೀನು ಹೀಗೆ ಮಾಡಿದರೆ ಒಳ್ಳೇದಾಗುತ್ತೆ ಅಂತ ಹೇಳಬೇಕು, ಅದಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು, ಅವನ ಜೊತೆಲೇ ಇರಬೇಕು. ಅವನು ಯಶಸ್ಸಾದ್ಮೇಲೆ ಇದು ನೀನೇ ಮಾಡಿದ್ದಪ್ಪ, ಭಾಳ ದೊಡ್ಡ ಸಾಧನೆ ಮಾಡಿದೆ ಅಂತ ಹೊರಗೆ ಬರಬೇಕು, ಕ್ರೆಡಿಟ್ ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಡಬೇಕು. ಹಾಗಾಗಿ ನಾವು ನಿಜವಾದ ಅಭಿವೃದ್ಧಿ ಕಾರ್ಯಕರ್ತನಾದರೆ ಅವನು ಯಾರಿಗೂ ಕಣ್ಣಿಗೆ ಕಾಣಿಸ್ಕೋಬಾರ್ದು, ಅದು ಅವನ ಯಶಸ್ಸು. ಯಾರು ಸಾಧನೆ ಮಾಡಿದಾರೋ ಅವರು ದೇಶ ಸಾಗಬೇಕು. ಸರ್, ನನಗೆ ತಿಳ್ಕೊಂಡ್ರ ಮಟ್ಟಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ಅದ್ಭುತವಾದಂಥ ಪರಿಕಲ್ಪನೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಯಶಸ್ಸು ಕೂಡ ಬಂದ್ಬಿಟ್ಟಿದೆ ಈಗ, ಅದನ್ನು ಕೂಡ ನಾವು ಯಾವುದೇ ಅನುಮಾನದಲ್ಲಿ ನೋಡೋಕೆ ಸಾಧ್ಯವೂ ಇಲ್ಲ, ಬಿಕಾಸ್ ಹಾಗಿದೆ ಅದರ ಪರಿಧಿ. ಆದರೆ ಬಿಫೋರ್ ನಾನು ಆ ಗ್ರಾಮಾಭಿವೃದ್ಧಿ ಯೋಜನೆಗೆ ಹೋಗೋಕ್ಕೆ ಮುಂಚೆ ನಾನಾಗಲೇ ಮೆನ್ಷನ್ ಮಾಡಿದೆ, ಜನಕ್ಕೂ ಅದೊಂದು ಕುತೂಹಲ ಇರುತ್ತೆ, ಯಾರು ಈ ವೆಟರ್ನರಿ ಡಾಕ್ಟ್ರು, ಅವರು ಈ ಬ್ಯಾಂಕಿಂಗಲ್ ಸೆಕ್ಟ್ರಲ್ಲಿ ಯಾಕೆ ಕೆಲಸ ಮಾಡಿದ್ರು, ಅದಾದಮೇಲೆ ಯಾಕೆ ಚಾರಿಟಬಲ್ ಟ್ರಸ್ಟಲ್ಲಿದ್ದಾರೆ ಅನ್ನೋದೊಂದು ಕುತೂಹಲ ಇರುತ್ತೆ. ಪ್ರಾರಂಭದಲ್ಲಿ ನಾನು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಬಯಸ್ತೀನಿ, ನಾಡಿನ ಜನತೆಗೂ ಗೊತ್ತಾಗಲಿ, ಯಾಕೆ ವೆಟರ್ನರಿ ಡಾಕ್ಟರು ಬ್ಯಾಂಕರ್ ಆಗಿ ಅದಾದಮೇಲೆ ಯಾಕೆ ಚಾರಿಟಬಲ್ ಟ್ರಸ್ಟಲ್ಲಿದ್ದಾರೆ ಸರ್? ನಾನು ಮಲೆನಾಡಿನ ಒಂದು ಹಳ್ಳಿಯಿಂದ ಬಂದವನು. ಹಳ್ಳಿಯಲ್ಲೇ ಬೆಳೆದು ನಮಗೊಂದು ಪಶುವೈದ್ಯನಾಗುವಂಥ ಅವಕಾಶ ಸಿಕ್ತು. ಸಣ್ಣವನಾಗಿದ್ದಾಗಿಂದ ಜಾನುವಾರು ಜೊತೆಯಲ್ಲಿ ಇದ್ದಿದ್ದರಿಂದ ನನಗೆ ತುಂಬ ಇಷ್ಟನೇ ಆಯಿತು. ನನ್ನ ಫಸ್ಟ್ ಪೋಸ್ಟಿಂಗು ರಾಯಚೂರು ಡಿಸ್ಟ್ರಿಕ್ಟಿನ ಕುಕ್ನೂರು ಅಂತ ಹೇಳಿ, ಆಸ್ ಎ ವೆಟರ್ನರಿ ಡಾಕ್ಟರ್. ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಮಾಡಿಕೊಂಡೆ. ಅದು ಉತ್ತರ ಭಾರತದಲ್ಲಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ಕೊಂಡಿದ್ದು.
ಹಾಗೆ ಇಲ್ಲಿ ಬಂದಾಗ ನನಗೆ ಬೇರೆ ಜಾಬ್ ಇಲ್ಲದೆ ಇದ್ದ ತಕ್ಷಣ ನನಗೆ ಇದು ಸಿಕ್ತು. ಆಸ್ ಎ ವೆಟನರಿ ಸರ್ಜನ್ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದೆ. 2 ವರ್ಷಗಳ ಕಾಲ ಅಲ್ಲಿ ತುಂಬ ಹಿಂದುಳಿದಂಥ ಪ್ರದೇಶ, ರಾಯಚೂರು ಜಿಲ್ಲೆ ಆಗಿನ ಕಾಲದಲ್ಲಿ ತುಂಬ ಹಿಂದುಳಿದಿತ್ತು. ಆ ಪ್ರದೇಶದಲ್ಲಿ ಕೆಲಸ ಮಾಡಿದಾಗ ನನಗೆ ನ್ಯಾಚುರಲ್ ಆಗಿ ಫ್ರೆಂಡ್ಸ್ ಆದವರು ಬ್ಯಾಂಕ್ನವರು. ಅಂದರೆ ಅಲ್ಲಿ ನಾನಿದ್ದ ಗ್ರಾಮದಲ್ಲಿ, ನೀವು ನಂಬಕ್ಕಿಲ್ಲ, ಇವಾಗ ನಾನಿದ್ದ ಗ್ರಾಮದಲ್ಲಿ 2 ಅಂದರೆ ಟಾಯ್ಲೆಟ್ ಇದ್ದದ್ದು 2 ಟಾಯ್ಲೆಟ್, ಉಳಿದವರೆಲ್ಲ ಓಪನ್ ಡೆಫಿಕೇಶನ್ ಇದೆ. ಒಂದು ಬ್ಯಾಂಕಿನಲ್ಲಿತ್ತು, ಒಂದು ಪಂಚಾಯತ್ ಆಫೀಸ್ನಲ್ಲಿತ್ತು. ಸೊ ನಾನು ಪಂಚಾಯತ್ ಆಫೀಸಿಗೆ ಹೋಗ್ತಿದ್ದೆ, ಬ್ಯಾಂಕಿನವ್ರು ನಮ್ಮ ಇಲ್ಲಿಗೆ ಬಾರಪ್ಪ ಅಂತ ಹೇಳ್ಕೊಂಡ್ರು. ಸೊ ಬೆಳಗಾಗಿದ್ದು ಅಲ್ಲಿಗೆ ಹೋಗುವಾಗ ಅವರ ಪರಿಚಯ ಹೀಗೆ ಗಾಢವಾಗಿ ಆದ ನಂತರ ಅವರು ಇಲ್ಲ ಬ್ಯಾಂಕಿಗೆ ಸೇರ್ಕೋ, ತುಂಬ ಸಂಬಳನೂ ಜಾಸ್ತಿ ಬರುತ್ತೆ, ನಿನಗೆ ಅವಕಾಶನೂ ಸಿಗುತ್ತೆ ಅಂತ ಹೇಳಿ ನನಗೆ ಅವರು ಪ್ರೇರೇಪಣೆ ಕೊಟ್ಟು ಬ್ಯಾಂಕಿಗೆ ಅಪ್ಲೈ ಮಾಡಿದೆ. ಯಾವ ವರ್ಷ ಸರ್ ಇದು? ದಿಸ್ ವಾಸ್ 1978 to 80 ನಾನಲ್ಲಿದೆ. ಸುಮಾರು 46 ವರ್ಷಗಳ ಹಿಂದೆ ನಾನು ಕುಕ್ನೂರಿನಲ್ಲಿ ಕೆಲಸ ಮಾಡಿ 2 ವರ್ಷಗಳು ಕೆಲಸ ಮಾಡಿದ್ಮೇಲೆ ಬ್ಯಾಂಕಿನಲ್ಲಿ ಆವಾಗ ಅಭಿವೃದ್ಧಿ ಅಧಿಕಾರಿ ಅನ್ನುವಂಥ ಹೊಸ ಕಲ್ಪನೆ, BSRB ಅನ್ನುವಂಥ ಹೊಸ ಕಲ್ಪನೆ, ಡೆವಲಪ್ಮೆಂಟ್ ಆಫೀಸರ್. ಸೊ ಬ್ಯಾಂಕಿನವರಿಗೆ ವೆಟರ್ನೇರಿಯನ್ಸ್ ತುಂಬ ಬೇಕು ಅಂತ ಕಲ್ಪನೆ ಇದ್ದದ್ರಿಂದ ಅದು ಅಫ್ಕೋರ್ಸ್ ನಾನು ಆಸ್ ಎ ಡೆವಲಪ್ಮೆಂಟ್ ತುಂಬ ಈಸಿಯಾಗಿ ನನ್ನ ಆಯ್ಕೆ ಮಾಡಿಕೊಂಡು ನನ್ನನ್ನು ಮಣಿಪಾಲಿಗೆ ತೊಗೊಂಡು ಬಂದು ಮಣಿಪಾಲ್ನಲ್ಲಿ ಕೆನರಾ ಮಿಲ್ಕ್ ಯೂನಿಯನ್ ಅಂತ ಒಂದು ಆಗ TAP ಅವರು, ದಿವಂಗತ TAP ಅವರು ಮಾಡಿದಂಥ ಬಹಳ ದೊಡ್ಡ ಯೋಜನೆ, ಹೈನುಗಾರಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ಕ್ರಾಂತಿ ಆಗಿದೆ ಈಗ. ಅದನ್ನು ಅವರ ಆ ಕಾಲದಲ್ಲಿ ಅವರಿಗೆ ಬಿಕಾಸ್ ಇಟ್ ವಾಸ್ ಸೋ ಸ್ಮಾಲ್, ಅವರಿಗೆ ಯಾರು ಕಾರ್ಯಕರ್ತರು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಸೊ ಬ್ಯಾಂಕಿನಿಂದ ಡೆಪ್ಯುಟೇಷನ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನಂತ ಇಬ್ಬರು ವೆಟರ್ನೇರಿಯನ್ ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಜನರಲ್ ಮ್ಯಾನೇಜರ್ನ ನಮ್ಮನ್ನೆಲ್ಲರೂ ಬ್ಯಾಂಕಿನಿಂದನೇ, ಯಾಕೆಂದರೆ TAP ಅವರು ಸಿಂಡಿಕೇಟ್ ಬ್ಯಾಂಕಿನ ಓನರ್ ಕೂಡ ಆಗಿದ್ರು ಟೈಮ್ನಲ್ಲಿ. ಹಾಗಾಗಿ ಅವರು ಇಬ್ಬರು ನಮ್ಮನ್ನ ಡೆಪ್ಯುಟೇಷನ್ ತಗೊಂಡು ಹೈನುಗಾರಿಕೆಗೆ ಬಂದ್ರಿ. ಹೈನುಗಾರಿಕೆ ಇದ್ದ ವೆಟರ್ನೇರಿಯನ್ ಆದವನು ವೆಟರ್ನರಿ ಕೆಲಸವನ್ನೇ ಮುಂದುವರಿಸಿದೆ ಇಲ್ಲಿ ಮಣಿಪಾಲದಲ್ಲಿ. ನಮ್ಮದು ಒಳ್ಳೆ ಅವಕಾಶ ಆಯಿತು, ಯಾಕೆಂದರೆ ನನ್ನ ಮಾತುಗಾರಿಕೆಗೆ, ಜನರೊಟ್ಟಿಗೆ ನಾನು ಬೆರೆಯುವಂಥ ನನ್ನ ಸ್ವಭಾವಕ್ಕೆ ಇದೊಂದು ಬಹಳ ದೊಡ್ಡ ಅವಕಾಶ. TAP ಇರುವಂಥ ದಿಗ್ಗಜರ ಜೊತೆಯಲ್ಲಿ ಅದು ನಿಜವಾಗಿ ಅವ್ರ ಹತ್ರ ಅರ್ಧ ಗಂಟೆ ಕಳೆದರೂ ಕೂಡ ಅದು ಬದುಕಿನ ಒಂದು ದೊಡ್ಡ ಅನುಭವ. ಅಂಥವ್ರ ಜೊತೆ ನಾನು 1 ವರ್ಷ ಇಡೀ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಆ 1 ವರ್ಷದ ಅವರಿದೆ, ಅವ್ರು ಬದುಕಿದ್ದು 1 ವರ್ಷ, ಆ ಅವಧಿಯಲ್ಲಿ ನಂಗೆ ತುಂಬ ಕೆಲಸ ಮಾಡೋಕ್ಕಾಯಿತು. ಮುಂದೆ ಕೂಡ ನನ್ನ ಕೆಲಸ ಅವರು ತೀರ್ಕೊಂಡ ನಂತರ ನಾನು ಆ ಕೆಲಸವನ್ನು ಮುಂದುವರಿಸ್ಕೊಂಡೇ ಹೋದೆ. ಹಾಗಾಗಿ ಆ ಉಡುಪಿ, ಕುಂದಾಪುರ, ಕಾರ್ಕಳ ತಾಲೂಕು ಇವತ್ತಿಗೂ ಕೂಡ ಹೈನುಗಾರಿಕೆಯಲ್ಲಿ ಒಂದು ವಿಶೇಷ ಹೆಸರು ಮಾಡಿದೆ. ಅದಕ್ಕೆ ಕಾರಣ TAP ಅವರು ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಂಥ ಅವಕಾಶ. ಹಾಗಾಗಿ ಜನರ ಜೊತೆ ಬೆರೆಯುವಂಥದ್ದು. ಈ ವೆಟರ್ನರಿ ಸೈನ್ಸಲ್ಲಿ 2 ಭಾಗ ಇದೆ, ಒಂದು ಟ್ರೀಟ್ಮೆಂಟ್ ಸರ್ವಿಸಸ್, ಇನ್ನೊಂದು ಹಸ್ಬೆಂಡ್ರಿ ನಿರ್ವಹಣೆ. ಈ ಜಾನುವಾರುಗಳನ್ನು ನೋಡ್ಕೊಳ್ಳೋದು ಬಹಳ ಅಗತ್ಯ. ತುಂಬ ವೆಟರ್ನರಿ ಡಾಕ್ಟರ್ ಆ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳಲ್ಲ, ಟ್ರೀಟ್ಮೆಂಟ್ ಬಗ್ಗೆನೇ ಜಾಸ್ತಿ ತಲೆಬಿಸಿ ಮಾಡ್ತಾರೆ. ನಾನು ಇದು ಸೊಸೈಟಿಗೆ ಸೇರಿದ್ದರಿಂದ, ಅಂದರೆ ಈ ಯೂನಿಯನ್ಗೆ ಕೆಲಸ ಮಾಡಿದ್ದರಿಂದ ಹಸ್ಬೆಂಡ್ರಿ ಬಗ್ಗೆ ಹೆಚ್ಚು ನನಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಜನರ ಜೊತೆ ಬೆರೆತು ನಾನು ಅವರ ಎಲ್ಲ ತಿಳ್ಕೊಂಡೆ, ಪುಸ್ತಕಗಳನ್ನು ಬರೆದೆ, ಜನರಿಗೆ ಮಾಹಿತಿಯನ್ನು ಕೊಟ್ಟೆ. ಹಾಗಾಗಿ ನನ್ನ ವ್ಯಕ್ತಿತ್ವ ಬದಲಾಗಿ ಹೋಗ್ಬಿಡ್ತು. ಆ ನಂತರ ನನಗೆ TAP ಅವರು ತಿಳ್ಕೊಂಡ ನಂತರ TAP ಅವರ ಹೆಸರಿನಲ್ಲಿ TAP ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದರು, ಅದರ ನಿರ್ದೇಶಕನಾದೆ. ಆಮೇಲೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಸ್ವಉದ್ಯೋಗ ತರಬೇತಿ ಕೇಂದ್ರ ಒಂದು ದೊಡ್ಡದು ಸಿಂಡಿಕೇಟ್ ಬ್ಯಾಂಕಿಂದ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭ ಆಯಿತು, ಅದಕ್ಕೆ ಕೂಡ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಹೀಗಾಗಿ ನನ್ನ ವ್ಯಕ್ತಿತ್ವ ಈ ಒಂದು ಅವಧಿಯಲ್ಲಿ ಬಹಳಷ್ಟು ಜನರಿಗೆ ಕೆಲಸ ಮಾಡೋಕ್ಕೆ ಬದಲಾವಣೆ. ಸರ್, ಈ ಆಯಾಮದಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ 1982ರಲ್ಲಿ ಶುರುವಾಗುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಅದನ್ನು ಕೂಡ ನೀವು ಗಮನಿಸ್ತಾ ಇರ್ತೀರಿ, ಬಿಕಾಸ್ ಇಲ್ಲೂ ಕೆಲಸ ಮಾಡಿದ್ಮೇಲೆ ಒಂದು ಕಣ್ಣು ಅಲ್ಲೂ ಇದ್ದೇ ಇರುತ್ತೆ. ಐ ಥಿಂಕ್ ನೀವು ಯೋಚನೆ ಮಾಡಿರಕ್ಕಿಲ್ಲ ಅನ್ಸುತ್ತೆ, ಇದೆಲ್ಲೋ ಈ ಚಾರಿಟಬಲ್ ಟ್ರಸ್ಟ್ಗೆ ನಾನು ಹೋಗ್ತೀನಿ, ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ದೊಡ್ಡ ರೆವಲ್ಯೂಷನರಿ ಕೆಲಸ ಮಾಡ್ತೀನಿ ಅಂತ ಎವರ್ ಥಾಟ್? ಆ ಥರದ್ದೇನಾದ್ರು ಖಂಡಿತವಾಗಿಯೂ ಇಲ್ಲ. ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯರು ಪ್ರಾರಂಭ ಮಾಡಿದಾಗ 5 ವರ್ಷಗಳ ನಂತರ, ಅಂದರೆ 1987ನಲ್ಲಿ ನಾನು ಉಜಿರೆನಲ್ಲೇ 3 ವರ್ಷ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ರೂಟ್ ಸೆಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿನ ಪ್ರಥಮ ಶಾಖೆ ಅದು. ಇವತ್ತು ಇಡೀ ದೇಶದಲ್ಲಿ ಹಬ್ಬಿದೆ. ಅದರ ಪ್ರಥಮ ಶಾಖೆಯಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡುವಾಗ ಆಗಲೇ ಹೆಗ್ಡೆಯವರು ಅಂದರೆ ನಮಗೆ ಎಷ್ಟು ದೊಡ್ಡ ವ್ಯಕ್ತಿತ್ವ. ಈಗ ಅವ್ರ ಹತ್ರ ಇದ್ದೀನಿ, ಅದು ನನ್ನ ಭಾಗ್ಯ. ಬಹಳ ದೊಡ್ಡ ವ್ಯಕ್ತಿತ್ವ, ಅವ್ರ ಎದುರುಗಡೆ ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಪರಿಕಲ್ಪನೆಗಳು. ಆ ಕಾಲದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮೀಣಾಭಿವೃದ್ಧಿ ಸಮಾವೇಶವನ್ನು ಮಾಡಿದವರು, ಅಷ್ಟು ದೊಡ್ಡ ವ್ಯಕ್ತಿತ್ವ, ಅಂಥ ಮೇರು ವ್ಯಕ್ತಿತ್ವ. ಅವ್ರು ಮಾಡಿದಂಥ ಗ್ರಾಮಾಭಿವೃದ್ಧಿ ಯೋಜನೆ ಅದು ಅದ್ಭುತವಾಗಿರುತ್ತೆ ಅನ್ನೋಂಥ ಹೋಗುವಂಥದ್ದು, ಹೈನುಗಾರಿಕೆ ಬಗ್ಗೆ ಮಾತಾಡೋದು, ಅದನ್ನಷ್ಟೇ ಮಾಡಿದ್ದೆ. ಬಿಟ್ಟರೆ ನಾನು ನೆವರ್ ಥಾಟ್ ಒಂದು ದಿವಸ ನಾನು ಇದ್ರ ಚುಕ್ಕಾಣಿ ಹಿಡಿತೀನಿ ಅಂತ ನಾನು ಅಂದ್ಕೊಂಡೆ. ಒಂದು ಸಂಸ್ಥೆ ಒಳಗೆ ಹೋದಾಗ ಎಲ್ಲವೂ ಚೆನ್ನಾಗಿರುತ್ತೆ, ನಾನು AC ರೂಮಲ್ಲಿ ಕೂತ್ ಕೆಲಸ ಮಾಡ್ತೀನಿ ಅನ್ನೋದು ಬೇರೆ ಸರ್. ಏರ್ ಕಂಡೀಷನ್ ರೂಮಲ್ಲಿ ನಿಮ್ಮ ಸ್ಥಿತಿ ಹಾಗಿರಲಿಲ್ಲ. 1991-92 ನೀವು ಎಂಟ್ರಿ ಕೊಟ್ಟಿದ್ದು 2001-2002 ನೀವು ಎಂಟ್ರಿ ಕೊಡ್ತೀರಿ. ಪರಿಸ್ಥಿತಿ ಆವಾಗ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಶುರುವಾದಾಗಿದ್ದಂಥ ಕಲ್ಪನೆ, ಆಶಯಗಳನ್ನು ತುಂಬ ಎಫೆಕ್ಟಿವ್ ಆಗಿ ಜನರ ಹತ್ರ ತಲುಪಿಸುವ ಮತ್ತು ಆ ಮೂಲಕ ಏನೋ ದೊಡ್ಡದಾಗಿ ಬೆಳೀತಾ ಇದೆಯಪ್ಪ ಅನ್ನುವ ಆಶಯ ಆ ಕ್ಷಣಕ್ಕಿರಲಿಲ್ಲ.
ಬಟ್ ನೀವು ಎಂಟ್ರಿ ಕೊಟ್ಟಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಚಾರಿಟಬಲ್ ಟ್ರಸ್ಟ್ ಹೇಗಿತ್ತು ಸರ್? ನಿಜ ಹೇಳಬೇಕಂದ್ರೆ ಹೆಗ್ಡೆ ಅವ್ರಿಗೆ ಭಾಳ ನಿರಾಶೆ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಹಿ ವಾಸ್ ಫ್ರಸ್ಟ್ರೇಟೆಡ್. ಯಾಕೆಂದರೆ ಅವ್ರ ಹತ್ರ ಮೂಲ ಕಲ್ಪನೆಯಾಗಿ ಬಹಳ ಚೆನ್ನಾಗಿ ಐಡಿಯಾಸ್ ಇದೆ. ಅಂದರೆ ಮದ್ಯವರ್ಜನ ಮಾಡಬೇಕು, ಮಹಿಳೆಯರ ಸಬಲೀಕರಣ ಮಾಡಬೇಕು, ಕೃಷಿಕರ ಸಬಲೀಕರಣ ಮಾಡಬೇಕು, ಇದೆಲ್ಲ ಐಡಿಯಾಗಳು ತುಂಬ ಚೆನ್ನಾಗಿದೆ ಅವ್ರ ಹತ್ರ. ಅದ್ರ ಫೌಂಡೇಶನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದನ್ನು ವಿಸ್ತರಣೆ ಮಾಡಬೇಕು, ಬೆಳೆಸಬೇಕು ಅಂತಂದರೆ ಅದಕ್ಕೆ ಬೇಕಾದಷ್ಟು ಬಂಡವಾಳ ಬೇಕು. ಅದು ಅವರಲ್ಲಿ ಇರಲಿಲ್ಲ. ಏನು ದೇವಸ್ಥಾನದಲ್ಲಿ ಆಗಿನ ಕಾಲಕ್ಕೆ ಬರ್ತಾ ಇದ್ದ ದುಡ್ಡು ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿ ಯೋಜನೆಗೆ ಸ್ವಲ್ಪ ಬಳಸ್ಕೊಳ್ತಾರೆ. ಮತ್ತು ಅವ್ರ ಹತ್ರ ಬೇರೆ ಆಯಾಮಗಳಿವೆ. ಅದರಲ್ಲಿ ಶಿಕ್ಷಣ ಇದೆ, ಅವರಲ್ಲಿ ಯೋಗ ಮತ್ತು ನ್ಯಾಚುರೋಪತಿ ಇದೆ, ಅವರಲ್ಲಿ ದೇವಸ್ಥಾನಗಳ ಪುನರುತ್ಥಾನದ ಕಲ್ಪನೆ ಇದೆ, ದೇವಸ್ಥಾನದ ಒಂದು ಧಾರ್ಮಿಕ ನಾಯಕನಾಗಿ ಹಾಗಾಗಿ ಈ ಎಲ್ಲ ಆಯಾಮಗಳನ್ನು ಮಾಡಿ ಒಂದು ಯೋಜನೆ ಕೂಡ ಅವರಲ್ಲಿ ಐಡಿಯಾ ಚೆನ್ನಾಗಿದೆ. ಇದನ್ನು ಹೆಂಗೆ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನುವಂಥ ಒಂದು ಫ್ರಸ್ಟ್ರೇಷನ್ ಅವರಲ್ಲಿ ಇತ್ತು. ಹಾಗೆ ಅವರು ಭಾಳಷ್ಟು ಜನ ಯಾರಾದರೂ ಒಬ್ಬರು ಹೊರಗಿನವರು ಹೊಸಬರು ಬಂದು ಇದನ್ನು ಲೀಡ್ ಮಾಡಿದರೆ ಒಳ್ಳೆಯದು ಅನ್ನುವಂಥ ಭಾವನೆ ಅವರಲ್ಲಿ ಇತ್ತು. ಅದಕ್ಕಾಗಿ ಅವರು ಹುಡುಕ್ತಾ ಇದ್ದಾಗ ನಾನು ಸಿಂಡಿಕೇಟ್ ಬ್ಯಾಂಕನ್ನು ಬಿಡುವಂಥ ಯೋಗ ನನಗೆ. ಯಾಕೆಂದರೆ ನನಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 20 ವರ್ಷ ಕೆಲಸ ಮಾಡಿ ಅದರ ಸೀನಿಯರ್ ಮ್ಯಾನೇಜರಾಗಿ ತೀರ್ಥಹಳ್ಳಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಅನ್ನಿಸ್ತು ಸಿಂಡಿಕೇಟ್ ಬ್ಯಾಂಕಿನ ಈ ನಿಯಮಗಳಿಗೆ ಕಟ್ಟು ಬಿದ್ದು ಕೆಲಸ ಮಾಡಿದರೆ ನಾನು ಖಂಡಿತವಾಗಿ ನನ್ನ ಕನಸುಗಳನ್ನು ನೆನಸು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ನನ್ನದೇ ಸ್ವಂತ ಒಂದು NGO ಮಾಡಬೇಕು ಹೀಗೆ ಈ ಆಲೋಚನೆ ಇತ್ತು. ಅದಕ್ಕೋಸ್ಕರ ನಾನು ಆಗ ರಾಜೀನಾಮೆ ಆಗೊಂದು VRS ಸ್ಕೀಮ್ ಅಂತ ಬಂದಿತ್ತು, ವಾಲಂಟ್ರಿ ರಿಟೈರ್ಮೆಂಟ್ ಅಂತ. ಹೋಗೋರು ಹೋಗ್ಬೋದು ಅನ್ನುವಂಥ ಭಾವನೆ. ಹಾಗೆ ನಾನು ಕೊಟ್ಬಿಟ್ಟು ನಾನು NGO ಮಾಡೋಕ್ಕೆ ಹೊರಟಿದ್ದೆ. ಹಾಗಾದ ಹೆಗ್ಡೆ ಅವ್ರಿಗೆ ಗೊತ್ತಾಗಿ ನೀನು NGO ಹೊಸದಾಗಿ ಮಾಡಬೇಡ, ನಾನು ಮಾಡಿದ್ದೇ ಇದೆ, ಆದರೆ ನೀನೇನು ಮಾಡಬೇಕು ಅಂತಿದ್ಯೋ ಇದೇ ಮಾತನ್ನು ಅವ್ರು ನನಗೆ ಹೇಳಿದರು. ನೀನು ಏನು ಮಾಡಬೇಕು ಅಂತಿದ್ಯೋ ಅದು ಇಲ್ಲಿ ಬಂದು ಮಾಡಪ್ಪ, ನಿನಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಮಾಡು ಅಂತ ಹೇಳಿದರು. ಡೂ ಯು ರಿಮೆಂಬರ್ ಸರ್, ಅವಾಗ ಹೆಗ್ಡೆ ಅವರು ನಿಮ್ಮನ್ನು ಕರೆದು ಏನು ಹೇಳಿದ್ರು, ಇದು ಹಿಂಗೆ ನಡೆಸಬೇಕು ಅಂತ ಹೇಳಿದ್ದು ನೆನಪಿದೆಯಾ ನಿಮಗೆ? ಭಾಳ ಚೆನ್ನಾಗಿ ನೆನಪಿದೆ, ನನಗೇನೂ ಮರ್ತಿಲ್ಲ. ಹಾಗೆ ನಾನು ಅವರಿಗೆ ನಾನೇ ಒಂದು ಸಣ್ಣ ಒಂದು ಪ್ರೊಫೈಲ್ ಕೊಟ್ಟೆ, ಅವರಿಗೆ ಒಂದು ಸಣ್ಣ ಸಿನಾಪ್ಸಿಸ್ ಕೊಟ್ಟೆ. ಸಿನಾಪ್ಸಿಸ್ನಲ್ಲಿ ಈ ಸಂಸ್ಥೆ ಹೇಗಿದೆ, ಹೇಗೆ ಬೆಳಿಬೇಕು ಅಂತ. ಯಾಕೆಂದರೆ ನಾನು ರೋಡ್ ಸೆಟ್ಟಲ್ಲಿರುವಾಗ ಆ ಸಂಸ್ಥೆಗೆ ಹೋಗಿದ್ದು ನನಗೆ ಪರಿಚಯ ಇತ್ತು. ನಾನು ತೀರ್ಥಹಳ್ಳಿಯಲ್ಲಿ ಮ್ಯಾನೇಜರ್ ಆಗಿದ್ದಾಗ SGSY ಸ್ವಸಹಾಯ ಸಂಘಗಳನ್ನು ಮಾಡಿದ್ದೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಕಾರ್ಯೋಜನೆಯಲ್ಲಿ. ಆಗ ಆ ಫಲಾನುಭವಿಗಳನ್ನು ನಾನು ಇವರ ಸ್ವಸಹಾಯ ಸಂಘಗಳನ್ನು ತೋರಿಸೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ. ಸೊ ಇಲ್ಲಿಯ ಕಾರ್ಯಕರ್ತರು ನನ್ನ ಗುರುತಿದ್ದವರೇ ಆಗಿದ್ದರು. ಹಾಗಾಗಿ ನಾನು ಅವರಿಗೊಂದು ಸಣ್ಣ ಸಿನಾಪ್ಸಿಸ್ ಕೊಟ್ಟೆ, ಈ ಸಂಸ್ಥೆನ ಈ ರೀತಿ ಬೆಳೆಸಬೇಕು ಅಂತ. ಅರ್ಧ ಪುಟದ ಸಿನಾಪ್ಸಿಸ್ ಅವರಿಗೆ ತುಂಬ ಆಕರ್ಷಣೀಯವಾಗಿ ಕಾಣ್ತು. ಅವ್ರು ಕೇಳಿ ನೀನು ಎಲ್ಲಿಂದ ತಿಳ್ಕೊಂಡು ಬರದೆ ಅಂತ. ನಾನು ಹೇಳಿದೆ, ಇದು ನಿಮ್ಮನ್ನೇ ನೋಡಿ ನಿಮ್ಮಲ್ಲಿ ತಿರುಗಾಟ ಮಾಡಿ ಬರೆದಿದ್ದು, ನಿಮ್ಮ ಸಾಧ್ಯತೆ ಹೀಗಿದೆ ಅಂತ. ಒಪ್ಕೊಂಡು ಆಯಿತು ನೀನು ಬಾ ಅಂಥೇಳಿ ಕರ್ಕೊಂಡ ನಂತರ ನನಗೊಂದು 15 ದಿವಸ ನನಗೆ ಓಡಾಡೋಕ್ಕೆ ಟೈಮ್ ಕೊಟ್ಟರು. ನೀನು ಫ್ರೀಯಾಗಿ ನಾನು ಓಡಾಡ್ಬಿಟ್ಟು 15 ದಿವಸದ ನಂತರ ಇನ್ನೊಂದು ಅವರಿಗೆ ರಿಪೋರ್ಟ್ ಕೊಟ್ಟೆ. ಅದನ್ನು ನಾನು ಕೋವಾಡಿಸ್ ಅಂತ ಕರೆದೆ. ಕೋವಾಡಿಸ್ ಅನ್ನುವಂಥದ್ದು ಇಟ್ ಈಸ್ ಅ ಲ್ಯಾಟಿನ್ ವರ್ಡ್ ವಿಚ್ ಸೇಸ್ ವಾಟ್ ನೆಕ್ಸ್ಟ್, ಇದು ಮುಂದೆ ಏನು ಅಂತ. ಕೋವಾಡಿಸ್ ಓಕೆ. ಇಟ್ ವಾಸ್ ಇನ್ ಇಂಗ್ಲೀಷ್ ಆ್ಯಂಡ್ ಅದರೊಳಗೆ ನಾನು ಇದರ ಬೇಕು ಬೇಡಗಳನ್ನು, ದೌರ್ಬಲ್ಯಗಳನ್ನು, ಶಕ್ತಿಗಳನ್ನು ಭಾಳ ಚೆನ್ನಾಗಿ ಅದನ್ನು ವರ್ಣನೆ ಮಾಡಿ, ಮತ್ತು ಮುಂದೆ 10 ವರ್ಷದಲ್ಲಿ ಇದನ್ನು ಎಲ್ಲಿ ಇರಬೇಕು ಅದನ್ನೊಂದು ಇಟ್ಸ್ ಎ ವೆರಿ ಒಂದು ಪ್ರೊಜೆಕ್ಷನ್ ಇತ್ತು ಅದರಲ್ಲಿ. ಇಟ್ಸ್ ಎ ಲಾಂಗ್ ಟೈಮ್ ಪ್ರಾಜೆಕ್ಟ್, ಇಟ್ಸ್ ಎ ಮಿಷನ್ ಪ್ರಾಜೆಕ್ಟ್ ನಾನು ಮಾಡಿಕೊಟ್ಟೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವರನ್ನು ನೋಡಿ ಅವರಿಗೆ ಒಂದು ಗಳಿಗೆ ಆಶ್ಚರ್ಯ ಆಯಿತು. ಅವ್ರ ವ್ಯಕ್ತಿತ್ವ ನೋಡಿ ಆಶ್ಚರ್ಯ ಆಯಿತು. ಇದ್ರ ಬಗ್ಗೆ 1-2 ದಿವಸ ಬಿಟ್ಟು ಚರ್ಚೆ ಮಾಡೋಣ ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. 2 ದಿವಸದ ನಂತರ ನಾನು ಕರೆದುಬಿಟ್ಟು, ನಾನು ಇದನ್ನು ಚರ್ಚೆ ಮಾಡೋಕ್ಕೆ ಮೊದಲು ನಿನ್ನ ಜೂನಿಯರ್ಸ್ ಅಂದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಹತ್ರ ನಿನ್ನ ತಿಳ್ಕೊಳ್ಬೇಕು, ಅವ್ರ ಹತ್ರ ಚರ್ಚೆ ಮಾಡಬೇಕು ಅಂತ ಬಯಸ್ತೀಯಾ ಅಂತ ಕೇಳಿದರು. ಇಲ್ಲ, ನಾನು ಅವ್ರ ಹತ್ರ ಮಾತಾಡಿ ಇದನ್ನು ಮಾಡಿದ್ದೀನಿ ಅಂತಂದೆ. ಹಾಗಾದರೆ ಚರ್ಚೆ ಮಾಡೋಣ ಅಂದರು. ಹ್ಞೂ ಅಂದೆ. ಅವ್ರನ್ನೆಲ್ಲ ಕರೆದ್ರು ನನ್ನ ಜೊತೆಯಲ್ಲಿ. ಅಂದರೆ ಆ ಸಂಸ್ಥೆಯಲ್ಲಿ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಆ ಕಾರ್ಯಕರ್ತರುಗಳನ್ನ, ಸೀನಿಯರ್ ಸ್ಟಾಫನ್ನು ಕರೆದು ನನ್ನನ್ನು ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು ಡಾಕ್ಯುಮೆಂಟನ್ನು ಅವ್ರ ಎದುರುಗಡೆ ಇಟ್ಬಿಟ್ಟು, ನೋಡಿ ಮಂಜುನಾಥ್ ಅವರು ಹೊಸದಾಗಿ ಸೇರಿದ್ದಾರೆ, ಅವರಿಗೆ ಡಾಕ್ಯುಮೆಂಟನ್ನು ಮಾಡ್ಕೊಂಡು ಬಂದಿದ್ದಾರೆ, ಅದು ಇಂಗ್ಲೀಷ್ನಲ್ಲಿದೆ, ನಿಮಗೆ ಕನ್ನಡದಲ್ಲಿ ಅದನ್ನು ವಿವರಿಸ್ತಾರೆ, ಅದನ್ನು ನೀವು ಕೇಳಿ ಅದನ್ನು ಖಂಡಿಸಬೇಕು ಅಂತ ಹೇಳಿದರು. ಖಂಡಿಸಬೇಕು, ರಿಜೆಕ್ಟ್ ದಿಸ್ ಅಂತ ಹೇಳಿದರು ಅವರು. ಓಕೆ. ಸೊ ಇಟ್ ವಾಸ್ ಅವರಿಗೆ ಎಲ್ಲರಿಗೂ ಕಾರ್ಯಕರ್ತರಿಗೂ ಹೆಗಡೆಯವರು ಆದೇಶ ಕೊಟ್ಟಿದ್ದಾರೆ ರಿಜೆಕ್ಟ್ ಮಾಡಬೇಕು ಅಂತ. ಸೊ ಅಂದರೆ ನೋಡಿ ಅವರ ಮ್ಯಾನೇಜ್ಮೆಂಟ್ ಸ್ಕಿಲ್ ನೋಡಿ ಸರ್ ಅವರು. ಸೊ ನೀವು ಏನು ಹೇಳ್ತೀರಿ ಅವ್ರು ಹುಡುಕ್ಲೇಬೇಕು ಅವರು. ಓಕೆ. ಸೊ ಅವರೆಲ್ಲ ಆರಾಮಾಗಿ ಕೂತ್ಕೊಂಡ್ರು. ಈ ಎಂಜಾಯ್ಡ್ ದ ಡಿಸ್ಕಷನ್. ಸೊ ಇವರೆಲ್ಲರೂ ಅದರದ್ದು ನಾನು ವಿವರಣೆ ಕೊಟ್ಟ ಮೇಲೆ ಅದರದ್ದು ಎಲ್ಲ ನನ್ನ ಆಸ್ಪೆಕ್ಟ್ಸನ್ನು ಅವರು ಖಂಡಿಸಿದ್ರು. ಏನು ದೋಷ ಇದೆ ಅಂತ ಅವ್ರು ಹೇಳಿದರು, ನಾನು ಅವ್ರ ದೋಷ ಏನಿದೆ ಅಂತ ಹೇಳಿದೆ. ಇಟ್ ವಾಸ್ ಎ ಬ್ರೈನ್ ಸ್ಟಾರ್ಮಿಂಗ್. ನೀವು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಅಂತ ಆ ಕಾರ್ಯಕರ್ತರು ಹೇಳಿದ್ರು, ಮಾಡ್ತಿರ್ಲಿಲ್ಲ. ಇದನ್ನು ಖಂಡಿಸಿ ಅಂತ ಹೇಳಿದಾಗ ಆಟೋಮೆಟಿಕ್
ಆಟೋಮೆಟಿಕ್ ಬ್ರೈನ್ ಸ್ಟಾರ್ಮಿಂಗ್ ಆಯಿತು. ಇದು ಅವ್ರು ಮಾಡಿದಂಥ ಒಂದು ಭಾಳ ದೊಡ್ಡ ಇಟ್ ವೆಂಟ್ ಆನ್ ಫಾರ್ ಅಬೌಟ್ 12 hours ಆ್ಯಂಡ್ ಹೆಗ್ಡೆ ಜಿ ರಿಮೈನ್ಡ್ ದೇರ್ ಫಾರ್ 12 hours ಬಾರಿಂಗ್ ಲಂಚ್. ಈ ಸ್ಯಾಡ್ ಥ್ರೂ ಇಟ್ ಆ್ಯಂಡ್ ಈವ್ನಿಂಗ್ ರಾತ್ರಿ 9 ಗಂಟೆಗೆ ಈ ಪ್ರಾಜೆಕ್ಟು ನಾನು ಕ್ಲಿಯರ್ ಮಾಡಿದ್ದೀನಿ, ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿ ನನಗೆ ಸ್ವಾತಂತ್ರ್ಯ ಕೊಟ್ಟರು. ಸೊ ಇವತ್ತು ಏನು SKDDP ಇದೆ, ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ಫ್ರೀಡಮ್ ಡಾಕ್ಟರ್ ಹೆಗ್ಡೆ ಹ್ಯಾಸ್ ಗಿವನ್ ಮೀ. ಅವತ್ತು ನನಗೆ ಆ ದಿನಗಳನ್ನು, ಆ ಕ್ಷಣವನ್ನು ನಾನು ಎಂದೂ ಮರೆಯೋದಿಲ್ಲ. ಅದು ಇವತ್ತು ಇಲ್ಲಿಗೆ ಬೆಳೆದ್ಬಿಟ್ಟಿದೆ. ಪ್ರಾಜೆಕ್ಟನ್ನು ಕೊಟ್ಟಾಗ ಅಪ್ರೂವಲ್ ಕೊಟ್ಟರು, ನೀವು ಮುಂದಕ್ಕೆ ಹೋದ್ರಿ. ಪ್ರಾಜೆಕ್ಟ್ನ ರೆಡಿ ಮಾಡೋದು ಬೇರೆ ಪೇಪರ್ನಲ್ಲಿ, ಆನ್ ಗ್ರೌಂಡ್ಗಾದಾಗ ನೀವು ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್ಗಳು ಬೇರೆ. ಹೇಗಿತ್ತು ಸರ್ ಸಿಚುವೇಶನ್, ಸಿನಾರಿಯೋ ಹೇಗಿತ್ತು ಸರ್? ಒಂದು ಭಾಳ ದೊಡ್ಡ ಅಡ್ವಾಂಟೇಜ್ ಇದ್ದಿದ್ದು ಇವತ್ತಿಗೂ ಕೂಡ ಅವತ್ತಿಗೂ ಕೂಡ ನನ್ನಲ್ಲಿ ಆಗ 20 ವರ್ಷ ಸೇವೆ ಮಾಡಿದ ಕಾರ್ಯಕರ್ತರಿದ್ದರು. ಅಂದರೆ ಹೆಗ್ಡೆಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಮಾಡಿದಾಗ ಅವರು ಎಂತ ಹೇಳ್ತಾರೆ, ಕೈತುತ್ತು ಹಾಕಿ ಬೆಳೆಸಿದವರು. ಹೆಗ್ಡೆಯವರ ಹೇಮಾವತಿ ಅಮ್ಮನವರು ಕೈತುತ್ತಲ್ಲಿ ಬೆಳೆದ ಮಕ್ಕಳು ಇವರೆಲ್ಲ, ಯಾರು ಕಾರ್ಯಕರ್ತರು. ಅವ್ರಿಗೊಂದು 85 ಜನ ಇದ್ದರು. ದೇವರ್ ಕ್ವೈಟ್, ಅಂದರೆ ಏನು SLC ಓದಿದ್ದಾರೆ, PUC ಓದಿದ್ದಾರೆ, ಆದರೆ ಹೆಗ್ಡೆಯವರ ಇದನ್ನು ಜೀವ ಕೊಡೋಕ್ಕೂ ತಯಾರಿದ್ದಾರೆ. ಅಂಥದ್ದೊಂದು ಬಳಗ ನನ್ನ ಹತ್ರ ಇತ್ತು. ದಿಸ್ ಈಸ್ ಒನ್ ಫಸ್ಟ್ ನನ್ನ ದೊಡ್ಡ ಪ್ಲಸ್. ಎರಡನೇದು ಸ್ವಾಮಿಯ ಒಂದು ದೊಡ್ಡ ಆ ಪ್ರಭಾವಳಿ, ವೀರೇಂದ್ರ ಹೆಗ್ಡೆ ಅವರ ವರ್ಚಸ್ಸು. ಇದು 3 ನನಗೆ ತುಂಬ ಸಹಾಯಕವಾಗಿ ಬಂತು. ನಾನು ಈ ಕಾರ್ಯಕರ್ತರ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟೆ, ಅವರಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಟ್ಟೆ. ಯಾರೋ ಒಬ್ಬ ಮೇಲ್ವಿಚಾರಕ್ಕಾಗಿದ್ದ, ಅವನನ್ನು ಯೋಜನಾಧಿಕಾರಿ ಮಾಡಿದೆ. ಯಾರೋ ಒಬ್ಬ ಯೋಜನಾಧಿಕಾರಿಯಾಗಿ ನಿರ್ದೇಶಕನಿಗೆ ಅವನ ಜವಾಬ್ದಾರಿಗಳನ್ನು ಪ್ರತ್ಯೇಕ ಮಾಡಿಕೊಟ್ಟೆ. ಹೀಗೆ ಮಾಡಿದ್ದಲ್ಲದೆ ನನಗೆ ಎಲ್ಲಿ ಹೊಸ ಯೋಜನೆಗಳು ಸಿಗುತ್ತೆ ಅನ್ನುವಂಥದ್ದನ್ನು ನಾನು ಹುಡುಕಾಟ ಮಾಡಿದೆ. ನನಗೆ ಆ ಸಮಯದಲ್ಲಿ ಇದೆಲ್ಲ ಮಂಜುನಾಥ ಸ್ವಾಮಿಯ ಪ್ರೀ ಡೆಸ್ಟಿನ್ಡ್. ಯಾಕೆಂದರೆ ಬ್ಯಾಂಕಿನಲ್ಲಿದ್ದ 10, 15, 20 ವರ್ಷಗಳ ಕಾಲ ಆಡಳಿತವನ್ನು ನಾನು ಕಲಿತೆ. ನಾನು ಓದಿ ಕಲಿತದ್ದಲ್ಲ, ನಾನು ಅನುಭವಿಸಿ ಕಲಿತದ್ದು. ಅದನ್ನೆಲ್ಲ ಅಳವಡಿಸ್ಲಿಕ್ಕಾಯಿತು. ಮತ್ತು ಹೆಗ್ಡೆಯವರ ಪರಿಚಯದಿಂದಾಗಿ ನಾನು ಹೊಸ ಯೋಜನೆಗಳು ಏನು ಸಿಗ್ತದೆ ಅಂತ ನೋಡಿದಾಗ ಒಂದು ಅರ್ಬನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸಿಕ್ಕಿತ್ತು. ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನಿಂದ ದೊಡ್ಡ ಯೋಜನೆ ನನಗೆ ಸಿಕ್ತು. ಅದನ್ನು ನಾನು ಬಳಕೆ ಮಾಡಿಕೊಂಡೆ. ವಿಸ್ತರಣೆ ಮಾಡೋದಕ್ಕೆ ಹೆಗ್ಡೆಯವರ ಹಣವನ್ನು ತೆಗೆದುಕೊಳ್ಳದೇ ಈ ಹಣಗಳಿಂದ ನಾನು ವಿಸ್ತರಣೆ ಮಾಡೋಕ್ಕೆ ಶುರು ಮಾಡಿದೆ. ಯಾವಾಗ ಅದು ಸ್ಟಾರ್ಟ್ ಆಯಿತು, ಆನಂತರ ಅದು ವೇಗವನ್ನು ಪಡ್ಕೊಳ್ತಾ ಹೋಯಿತು. ಕಾರ್ಯಕರ್ತರ ಮೇಲೆ ವಿಶ್ವಾಸ, ಅವರಿಗೆ ಕೈ ಹಿಡಿದು ನಡೆಸುವಂಥದ್ದು, ನನ್ನ ಸುತ್ತೋಲೆಗಳು, ನನ್ನ ಪ್ರತಿ ಗಳಿಗೆ ಅವ್ರ ಜೊತೆಯಲ್ಲಿ ಇರುವಂಥದ್ದು, ಯಾವಾಗಲೂ ಅವರ ನಡುವೆ ಇರುವಂಥದ್ದಾದ್ದರಿಂದ ನನ್ನ ಪರಿಕಲ್ಪನೆಗಳು ಮತ್ತು ಏನು ಮಾಡಬೇಕು ಅನ್ನುವಂಥ ಸ್ಪಷ್ಟ ಕಲ್ಪನೆ ನನ್ನಲ್ಲಿದೆ. ಅನುಷ್ಠಾನ ಅವರದ್ದು. ಈ ಕ್ಷಣದ ಸ್ಥಿತಿ ನೋಡಿದಾಗ ಒಳ್ಳೆ ಸುಸ್ಥಿರ ಸ್ಥಿತಿಯಲ್ಲಿ SKDRDP ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಸಂಘ ಚಾರಿಟಬಲ್ ಟ್ರಸ್ಟ್. ಈ ನಮ್ಮ ದೇಶದಲ್ಲಿ ಈ ಮೈಕ್ರೋ ಫೈನಾನ್ಸ್ ಒಂದು ದೊಡ್ಡ ಮಟ್ಟದ ಉದ್ದಿಮೆ ಸರ್. SKDRDP ಕೂಡ ಅದೇ ದೊಡ್ಡ ಮಟ್ಟದಲ್ಲಿ ಈ ಸಂಘ ಬೆಳೆದು ನಿಂತಿದೆ. ಅದಕ್ಕೂ ಮತ್ತು ನಿಮ್ಮ ಸಂಘಕ್ಕೂ ಈ ಚಾರಿಟಬಲ್ ಟ್ರಸ್ಟ್ಗೂ ಏನು ವ್ಯತ್ಯಾಸ ಸರ್? ಮೈಕ್ರೋ ಫೈನಾನ್ಸ್ ನೀವು ಹೇಳಿದ್ದು ಭಾಳ ಕರೆಕ್ಟ್. ಮೈಕ್ರೋ ಫೈನಾನ್ಸ್ ಅಥವಾ ಕಿರು ಆರ್ಥಿಕ ವ್ಯವಹಾರ ಇವತ್ತು ದೇಶದ ಅತಿ ದೊಡ್ಡ ಉದ್ಯಮಗಳಲ್ಲಿ ಒಂದು. ಇವತ್ತು 5 ಲಕ್ಷ ಕೋಟಿ ರೂಪಾಯಿನ ಔಟ್ಸ್ಟ್ಯಾಂಡಿಂಗ್ ಇದೆ, ಅಂದರೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಸಾಲ. ಅದು ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ 16 ಲಕ್ಷ ಕೋಟಿಗೆ ಮುಟ್ತದೆ ಅಂಥೇಳಿ. ಇವತ್ತು ಅನೇಕ ಸರ್ಕಾರಗಳು, ಬಿಡಿ ಇವತ್ತಿಂದಲ್ಲ, ಸ್ವಾತಂತ್ರ್ಯ ಸಿಕ್ಕ ನಂತರದ ಅನೇಕ ಸರ್ಕಾರಗಳ ಉದ್ದೇಶ ಆಶಯ ಏನಿತ್ತು, ಈ ಜನರನ್ನ ಅತ್ಯಂತ ಕಡು ಬಡವರು, ಬಾಟಮ್ ಆಫ್ ದಿ ಪಿರಮಿಡ್ನಲ್ಲಿ ಇರುವವ್ರನ್ನ ಮುಟ್ಟಬೇಕು ಅನ್ನುವಂಥದ್ದಾಗಿತ್ತು. ಅದು ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ನನಗೆ ಚೆನ್ನಾಗಿ ನಿಮಗೆ ಹೇಳೋದಾದರೆ CU ಸ್ಕೀಮ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಫಾರ್ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ ಇರ್ಬೋದು, ಅಲ್ಲಿ IRDP ಇರ್ಬೋದು, ಅಲ್ಲಿಂದ ಪ್ರಾರಂಭಗೊಂಡಂಥದ್ದು ಇವತ್ತಿನವರೆಗೆ ಅನೇಕ ಯೋಜನೆಗಳನ್ನು ಸರ್ಕಾರ ಮಾಡಿದರೂ ಕೂಡ ಆ ಬಡವರನ್ನ ಮುಟ್ಟಿದ್ದಾರೆ, ಆದರೆ ಎಲ್ಲರನ್ನೂ ಮುಟ್ಟಕ್ಕಾಗಿಲ್ಲ. ಆದರೆ ಬಹಳ ಚೆನ್ನಾಗಿ ಮುಟ್ಲಿಕ್ಕೆ ಸಾಧ್ಯ ಆದಂಥದ್ದು ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು. ಯಾಕೆಂದರೆ ಅವರು ಜನರ ಜೊತೆನೇ ಇರ್ತಾರೆ, ಹೊರಗೆ ಬರೋದಿಲ್ಲ. ಬೇರೆ ಕಚೇರಿ ಅಂತಿಲ್ಲ, ಅವ್ರದ್ದು ಬೈಕೇ ಅವರ ಕಚೇರಿ. ಆ ರೀತಿಯಲ್ಲಿ ಇದ್ದದ್ರಿಂದ 5 ಲಕ್ಷ ಕೋಟಿಗಳನ್ನು ಮುಟ್ಲಿಕ್ಕಾಗಿದೆ. ಆದರೆ ಈ ಎಲ್ಲ ಸಂಸ್ಥೆಗಳು ಕೂಡ ಫಾರ್ ಪ್ರಾಫಿಟ್ ಎಂಟಿಟೀಸ್. ಅವರಿಗೆ ಲಾಭ ಮಾಡಬೇಕು, ಲಾಭ ಮಾಡಿ ಇನ್ವೆಸ್ಟರ್ಗೆ ಲಾಭವನ್ನು ತಂದು ಕೊಡಬೇಕು. ಹೌದು, ಇನ್ವೆಸ್ಟರ್ಸ್, ಓವರ್ಸೀಸ್ ಇನ್ವೆಸ್ಟರ್ಸ್ ಇದ್ದಾರೆ, ಇಂಡಿಯನ್ ಇನ್ವೆಸ್ಟರ್ಸ್ ಇದ್ದಾರೆ. ನೀವತ್ತು ದೊಡ್ಡ ದೊಡ್ಡ ಕಂಪನಿಗಳು ತಗೊಳ್ಳಿ, ಟಾಟಾ ತಗೊಳ್ಳಿ, ಬಿರ್ಲಾ ತಗೊಳ್ಳಿ, ರಿಲಯನ್ಸ್ ತಗೊಳ್ಳಿ, ಎಲ್ಲರೂ ಮೈಕ್ರೋ ಫೈನಾನ್ಸ್ ಮಾಡಿದ್ದಾರೆ. ಇಂತಿಂಥ ದೊಡ್ಡ ದಿಗ್ಗಜರು ಕೂಡ ಮೈಕ್ರೋ ಫೈನಾನ್ಸ್ ಮಾಡಿದ್ದಾರೆ. ಅವರೆಲ್ಲರೂ ಲಾಭ ಮಾಡಬೇಕು, ಅಫ್ಕೋರ್ಸ್ ಜನರಿಗೆ ಅನುಕೂಲ ಮಾಡಿಕೊಡಬೇಕು, ಬಟ್ ನಮಗೆ ನಷ್ಟ ಆಗಬಾರ್ದು. ಈ ಒಂದು, ಆದರೆ ಇದ್ರ ನಡುವೆ ಒಂದು ಹೊಸ ದೀವಿಗೆಯನ್ನು ಹಿಡಿದವರು ಧರ್ಮಸ್ಥಳ ಯೋಜನೆ. ಯಾಕೆಂದರೆ ನಾವೇನು ಹೇಳ್ತೇವೆ, ಇವತ್ತು ಹಣ ಯಾರ ಕೈನಲ್ಲಿದೆ? ಬ್ಯಾಂಕಿನ ಕೈಲಿದೆ. ಬ್ಯಾಂಕ್ ಯಾರ ಕೈನಿದೆ? ಸರ್ಕಾರದ ಕೈನಿದೆ. ಆ ಬ್ಯಾಂಕಿನಲ್ಲಿರುವ ಹಣವನ್ನು ಈ ಬಡವರಿಗೆ ಮುಟ್ಟಿಸಬೇಕು. ಇಲ್ಲದಿದ್ದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಹಣವನ್ನು ಮುಟ್ಟಿಸ್ತಾರೆ, ಆದರೆ ಅವರು ಲಾಭಕ್ಕಾಗಿ ಮುಟ್ಟಿಸ್ತಾರೆ. ಆದರೆ ನಾವು ಬ್ಯಾಂಕಿನಲ್ಲಿರುವ ಹಣವನ್ನು ಬಾಗಿಲು ಓಪನ್ ಮಾಡಿ ಇವರಿಗೆ ಮುಟ್ಟಿಸಬೇಕು ಅನ್ನೋ, ಇದು ನಮಗೂ ಅವರಿಗೂ ಇರತಕ್ಕಂಥ ಬಹಳ ದೊಡ್ಡ ವ್ಯತ್ಯಾಸ. ಸೊ ನೀವು ಬ್ರಿಡ್ಜ್
ನಾವು ಇದು ಹೆಗ್ಗಡೆ ಅವರ ಮೊದಲಿಂದ ಕಲ್ಪನೆ ಏನು ಅಂತಂದರೆ, ದೊಡ್ಡ ಕೆಲಸ ಮಾಡುವವನು ಯಾರು? ಸರ್ಕಾರ. ದೊಡ್ಡ ಕೆಲಸ ಮಾಡೋದು ಯಾವುದು? ಸರ್ಕಾರಿ ಸಂಸ್ಥೆಗಳು. ಆದರೆ ಅವರಿಗೆ ಮುಟ್ಟೋದಕ್ಕಾಗೋಲ್ಲ. ದಿಸ್ ಈಸ್ ಕಾಲ್ಡ್ ಅಸ್ ಲಾಸ್ಟ್ ಮೈಲ್ ಬ್ಯಾರಿಯರ್. ಓಕೆ, ಲಾಸ್ಟ್ ಮೈಲ್ ಡೆಲಿವರಿ ಪ್ರಾಬ್ಲಮ್. ಜನರಿಗೆ ಮುಟ್ಟೋದಕ್ಕಾಗೋದಿಲ್ಲ, ಸರ್ಕಾರಕ್ಕೆ ಜನರನ್ನು ಮುಟ್ಟೋದು. ಇದುವರೆಗೆ ಜನ ಏನು ತಿಳ್ಕೊಂಡಿದ್ದು ಅಂದರೆ ಗೊತ್ತಿಲ್ಲ, ತುಂಬ ಜನ ಅನ್ಕೊಂಡಿರೋದು ನಮಗೆ ಕೊಡ್ತಿರುವಂತಹ ದುಡ್ಡು ಧರ್ಮಸ್ಥಳದ್ದು ಅಂತ. ವೀರೇಂದ್ರ ಹೆಗ್ಗಡೆ ಅವರ ಆಡಳಿತಕ್ಕೆ ಬಂದ ಮೇಲೆ ನನಗೆ ಗೊತ್ತಿದ್ದ ಹಾಗೆ ಅವರು ಯಾರಿಗೂ ಸಾಲ ಕೊಡೋ ಪಂಚಾಯತ್ಗೆ ಇಲ್ಲವೇ ಇಲ್ಲ. ಬೇಕಾದ್ರೆ ದಾನ ಕೊಡ್ತಾರೆ, ಸಾಲ ಕೊಡುವಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳದ ₹1 ಹಣವನ್ನು ಕೂಡ ಯಾರಿಗೂ ಸಾಲ ಕೊಟ್ಟಿಲ್ಲ. ಮತ್ತು ಒಂದು ಕಾಲ ಇತ್ತು, 2001ರಿಂದ ನಾನು ಬಂದ ಹೊಸದರಿಂದ ಕೆಲವು ಕಾಲದವರೆಗೆ ಬ್ಯಾಂಕಿನ ಪ್ರತಿನಿಧಿಯಾಗಿ ಬ್ಯಾಂಕಿನ ಹಣವನ್ನು ನಮ್ಮ ಬ್ಯಾಲೆನ್ಸ್ ಶೀಟಿಗೆ ತಂದು ನಮ್ಮ ಬ್ಯಾಲೆನ್ಸ್ ಶೀಟಿನಿಂದ ಸಂಘಕ್ಕೆ ಕೊಟ್ಟು ಆ ಸಂಘದ ವರದಿಗಳನ್ನು ಬ್ಯಾಂಕಿಗೆ ಕೊಡುವಂಥದ್ದು. ಯಾಕೆಂದರೆ ಮಾದರಿ ಇರಲಿಲ್ಲ. 2003ರಲ್ಲಿ ನಾವು ಈ ಮಾದರಿಯನ್ನು ಪ್ರಥಮ ಬಾರಿಗೆ ಮಾಡಿದ್ವಿ. ಏನಂದರೆ ಕಾರ್ಪೊರೇಷನ್ ಬ್ಯಾಂಕಿನ ಜೊತೆಗೆ ಸೇರಿಕೊಂಡು ನೀವು ನಮಗೆ ಕೊಟ್ಟು ನಾವು ಅವರಿಗೆ ಕೊಡೋದು ಬೇಡ, ನೀವೇ ಸಂಘ ಮಾಡಿ ನಿಮ್ಮ ಬ್ಯಾಂಕಲ್ಲೇ ಮಾಡಿಸ್ಕೊಡ್ತೀವಿ. 2003ರಲ್ಲಿ. ಇವತ್ತು ಇಡೀ ದೇಶದಲ್ಲಿ ಪ್ರಥಮ ಪರಿಕಲ್ಪನೆ ಇದು. ನಾವು ನಿಮಗೆ ಸಂಘವನ್ನು ಮಾಡಿಕೊಡ್ತೀವಿ, ನೀವು ಅವರಿಗೆ ಸಾಲ ಕೊಡಿ ಅಂತ ಮಾಡಿಕೊಟ್ಟದ್ದು. 1 ವರ್ಷ ಆಗುವಾಗ ಕಾರ್ಪೊರೇಷನ್ ಬ್ಯಾಂಕಿಗೆ ಸುಸ್ತಾಗೋಯ್ತು. 9 ಬ್ಯಾಂಕಿನಲ್ಲಿ ನಮಗೆ ಬ್ರಾಂಚಿನಲ್ಲಿ ನಮಗೆ ಸಂಘ ಮಾಡಲಿಕ್ಕೆ ಕೊಟ್ಟಿದ್ದು ಮಂಗಳೂರು ತಾಲೂಕಿನಲ್ಲಿ. 2,500 ಸಂಘ ಮಾಡಿದ್ವಿ. ನೀವು ದಯವಿಟ್ಟು ಅವರು ನಮ್ಮ ಬ್ರಾಂಚಿಗೆ ಕಳಿಸ್ಬೇಡಿ, ನಮಗೆ ನಿರ್ವಹಣೆ ಮಾಡೋಕ್ಕಲ್ಲ, ನಾವು ನಿಮಗೆ ದುಡ್ಡು ಕೊಡ್ತೀವಿ, ನೀವೇ ಕೊಡಿ ಮುಂದೆ ಕೊಟ್ಟಂಗೆ ಅಂತ ಹೇಳಿದ್ರು. ಅಂದರೆ ಲಾಸ್ಟ್ ಮೈಲ್ ಡೆಲಿವರಿಗೆ ಸಾಧ್ಯ ಇಲ್ಲ. 2,500 ಸಂಘ ಮಾಡಿ. ಇದು BC ಮಾದರಿಯ ಪ್ರಥಮ ಕಲ್ಪನೆ ಆಗಿತ್ತು. ಅದನ್ನು ರಿಸರ್ವ್ ಬ್ಯಾಂಕ್ ಅಳವಡಿಸಿಕೊಂಡು 2006ರಲ್ಲಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂತ ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅನ್ನುವಂಥ ಹೊಸ ಕಲ್ಪನೆಯನ್ನು ತಂದರು. ಸೊ ನೀವೇ ಮುನ್ನುಡಿ ಬರೆದ್ರಿ ಅದಕ್ಕೂ? ನಾವೇ ಮುನ್ನಡಿ ಬರೆದಿರೋದು. ನನಗೆ ತುಂಬ ಸಂತೋಷ ಇದೆ. 2003ರಲ್ಲಿ ಇದನ್ನು ಮಾಡಿದಾಗ 2005ರಲ್ಲಿ ಚಿದಂಬರಂ ಸಾಹೇಬರು ಕಿನ್ನಿಗೋಳಿ ಗ್ರಾಮಕ್ಕೆ ಬಂದರು. ಕಿನ್ನಿಗೋಳಿ ಗ್ರಾಮದಲ್ಲಿ ನನ್ನ ಮಂಗಳೂರು ತಾಲೂಕಿನ ಯೋಜನಾ ಕಚೇರಿಯ ಮುಖ್ಯ ಕಚೇರಿ ಅದು. ಅಲ್ಲಿಗೆ ಬಂದು ಅವರಿದನ್ನು ನೋಡಿ ಆಶ್ಚರ್ಯಪಟ್ಟುಬಿಟ್ರು. ಈ ರೀತಿ ಒಂದು ಸಂಬಂಧ ಸಾಧ್ಯ ಇದೆಯಾ? ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ನೀವು ಕೊಡೋದಕ್ಕೆ ಸಹ. ಅದನ್ನು ಅವರು ಡೆಲ್ಲಿಯಲ್ಲಿ ಹೋಗಿ ಹೇಳಿದರು. ಒಂದು ನ್ಯಾಷನಲ್ ಕಾನ್ಫರೆನ್ಸ್ ನಾನು ಅಟೆಂಡ್ ಆದಾಗ ಅವರಿದನ್ನು ಹೇಳಿದರು. ಹೀಗೆ ಇದು ಕರ್ನಾಟಕದಲ್ಲಿ ಒಂದು ಸಂಸ್ಥೆ ಇದೆ, ಅವರು ಬ್ಯಾಂಕಿನಿಂದ ಸಂಘಗಳನ್ನು ಮಾಡಿ ಬ್ಯಾಂಕಿಗೆ ಅಕೌಂಟ್ ಮಾಡ್ತಿದ್ದಾರೆ, ಇದು ರಾಷ್ಟ್ರವ್ಯಾಪಿ ಆಗಬೇಕು ಅಂತ. ಅದನ್ನು ಇಟ್ಟುಕೊಂಡು 2006ರಲ್ಲಿ ಅವರು BC ಮಾದರಿಯನ್ನು ಸ್ಟಾರ್ಟ್ ಮಾಡಿದರು. ಆಗ ರಂಗರಾಜನ್ ಅವರು ಹೇಳಿದಂಥ ಮಾತು, ರಂಗರಾಜನ್ ಅಡ್ವೈಸರ್ ಟು ದಿ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ದು, ಆ 2006ರ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇರೋದು. ಆಗ ಅವರು ಹೇಳಿದರು, ಇನ್ ದಿಸ್ ಕಂಟ್ರಿ 74% ಆಫ್ ದಿ ಪೀಪಲ್ ಆರ್ ನಾಟ್ ಬ್ಯಾಂಕ್ಡ್. ಅಂದರೆ ಅವರಿಗೆ ನೇರ ಬ್ಯಾಂಕಿಂಗ್ ಇಲ್ಲ. 26% ಪೀಪಲ್ ಗೆಟ್ ಬ್ಯಾಂಕ್ ಫೈನಾನ್ಸ್. 26% ಬ್ಯಾಂಕ್. ಇನ್ನೊಂದು 25% ಜನರು ಪ್ರೈವೇಟ್ ಫೈನಾನ್ಸಿಂದ ತಗೋತಾರೆ. ಇನ್ನು 52% ಜನರಿಗೆ ಫೈನಾನ್ಸೇ ಇಲ್ಲ, ಝೀರೋ ಫೈನಾನ್ಸ್. 26% ಜನರಿಗೆ ಮಾತ್ರ ಏನು ಇವತ್ತು ಬ್ಯಾಂಕ್ಗಳು ಏನು 0%, 7% ಇದೆಲ್ಲ ಏನು ಮಾತಾಡ್ತಾರಲ್ವ, ಅದು 26% ಜನರನ್ನು ತಲುಪ್ತಾ ಇದೆ. ಫಾರ್ಮರ್ಸ್, ರಿಚ್, ಪೂರು, ಅಲ್ಟ್ರಾ ಪೂರು ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಿರುವಂಥ ವರದಿ ಇದು. ಇನ್ನು 26% ಜನರಿಗೆ ಪ್ರೈವೇಟ್ ಫೈನಾನ್ಸ್, 5%, 4% ಫೈನಾನ್ಸ್. ಅದು ಲಕ್ಷಗಟ್ಟಲೆ ಕೋಟಿ ಇದೆ. 4% ತಿಂಗಳ ಬಡ್ಡಿ 4%, 5%ಅಲ್ಲಿ ಕೊಡುವಂಥದ್ದು. ಅಂದರೆ ವರ್ಷಕ್ಕೆ 60% ಬಡ್ಡಿ. ಕರೆಕ್ಟ್. ಅದರಲ್ಲಿ ಕೊಡುವವರು ತುಂಬ ಜನ ಇದ್ದಾರೆ. ಇನ್ನು 52% ಯಾರು ಕೊಡೋವರೇ ಇಲ್ಲ. ದಿಸ್ ಈಸ್ ಫೈನಾನ್ಷಿಯಲ್. ಇದು ಅವ್ರನ್ನ ಸೇರ್ಪಡೆ ಮಾಡುವಂಥದ್ದು. ಫಾರ್ ದಿಸ್ ಪರ್ಪಸ್ ದೇ ಸ್ಟಾರ್ಟೆಡ್ BC. ಆಗ ಅಕೌಂಟ್ ಓಪನ್ ಆಗಬೇಕು ಅನ್ನುವಂಥ ಚಳುವಳಿ. ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಥಮ ಬಾರಿಗೆ ಅಕೌಂಟ್ ಓಪನ್ ಮಾಡೋದಲ್ಲ, ಸ್ವಸಹಾಯ ಸಂಘಗಳಿಗೆ ನಾವು ಏಜೆಂಟಾಗಿ ಕೆಲಸ ಮಾಡ್ತೀವಿ, ಸ್ವಸಹಾಯ ಸಂಘಗಳ ಅಕೌಂಟ್ ಓಪನ್ ಮಾಡಿ ಅಂತ ಬ್ಯಾಂಕಿಗೆ ಹಕ್ಕೊತ್ತಾಯ ಮಾಡಿದ್ವಿ. 2009ರಲ್ಲಿ ಈ ಚಳುವಳಿ ಪ್ರಾರಂಭ ಆಯಿತು. ಅಲ್ಲಿವರೆಗೆ ಬ್ಯಾಂಕಿನ ದುಡ್ಡು ನಮ್ಮ ಹೆಸರಿಗೆ ಕೊಟ್ಬಿಟ್ಟು ನಾವು ಜನರಿಗೆ ಕೊಡೋದಾಗಿತ್ತು, ಸಂಘಗಳಿಗೆ ಕೊಡೋದಾಗಿತ್ತು. ಸೊ ಕೆಲವರು ಹೇಳಿದರು, ಇದು ನೀವು ತೊಗೊಂಡ್ರೆ ನಿಮ್ಮದು ವ್ಯವಹಾರ ಆಗಲಿಲ್ವಾ ಅಂತ ಹೇಳಿದರು. ಕರೆಕ್ಟು. ವ್ಯವಹಾರ ಆಗಬೇಕು, ಹೌದು ಕರೆಕ್ಟ್. ವ್ಯವಹಾರ ಅಂತಂದರೆ ಬ್ಯಾಂಕ್ ಸಾಲ ಕೊಡೋದು ವ್ಯವಹಾರವೇ. ಹೌದು. ಆದರೆ ನಾನು ಸದಸ್ಯನಿಗೆ ಕೊಡ್ತಾ ಇಲ್ಲ, ನಾನು ಸಂಘಕ್ಕೆ ಕೊಡ್ತಾ ಇದ್ದೇನೆ. ಸಂಘಕ್ಕೆ ತಗೊಳ್ಳಿ, ಸಂಘದಿಂದ ನೀವು ಜನರಿಗೆ ಕೊಟ್ಕೊಳ್ಳಿ ನಿಮ್ಮ ಸದಸ್ಯರು. ನಾನು ಬ್ಯಾಂಕಿನಿಂದ ರೀಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಆಗಿ ನಾನು ಮಾಡ್ತಾ ಇದ್ದೇನೆ. ಮತ್ತು ಹೆಗ್ಗಡೆಯವರ ವರ್ಚಸ್ಸು, ಮಂಜುನಾಥ ಸ್ವಾಮಿಯ ಪ್ರಭಾವಳಿ, ಇದು ಬ್ಯಾಂಕಿಗೆ ಒಂದು ವಿಶ್ವಾಸ. ಏನು ಅಕಸ್ಮಾತ್ ಏನೇ ತೊಂದರೆ ಆದರೂ ಇವರ ಈ ಪ್ರಭಾವಳಿಯಿಂದ ಇದನ್ನು ನಿಭಾಯಿಸ್ತಾರೆ, ಬಡವ ಜನರಿಗೆ ಕೊಡುವಂಥ ಹಣ ಪೋಲ್ ಆಗೋದಿಲ್ಲ ಅನ್ನುವಂಥ ವಿಶ್ವಾಸವನ್ನು ನಾವು ಮೂಡಿಸಿ. ಇದು ಬಹಳ ದೊಡ್ಡ ವ್ಯತ್ಯಾಸ. ಚೈನ್ ನೋಡಿ ಸರ್ ಹೇಗಿದೆ ಅಂತ. ಬ್ಯಾಂಕ್ ಅವರು ನಿಮ್ಮನ್ನು ನಂಬ್ತಾರೆ, ನೀವು ಆ ಬಡ ಜನರನ್ನ, ಗ್ರಾಮೀಣ ಜನರನ್ನ ನಂಬ್ತೀರಾ, ಆ ಜನ ನಿಮ್ಮನ್ನು ನಂಬ್ತಾರೆ, ಮತ್ತೆ ನೀವು ಬ್ಯಾಂಕನ್ನು ನಂಬ್ತೀರಾ. ಈ ಚೈನ್ ಇದೆಯಲ್ಲ, ಇದು ತುಂಬ ಅದ್ಭುತವಾಗಿ ಬೆಳೆಯುತ್ತೆ ಈ 42 ವರ್ಷಗಳ ಅದ್ಭುತ ಪಯಣದಲ್ಲಿ. ಬಹುಶಃ ಇವತ್ತು ಈ ಅರ್ಧ ಗಂಟೆಯ ಎಪಿಸೋಡ್ ನೋಡ್ತಿರೋರಿಗೆ ಇನ್ನೂ ಏನೋ ಕೇಳಬೇಕಾಗಿತ್ತು ಅಂತ ನೀವು ಫೀಲ್ ಮಾಡ್ತಿರ್ತೀರ.
ನಾನು ಫೀಲ್ ಮಾಡ್ತಿದ್ದೀನಿ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಈಗಲೇ ಬಿಟ್ಕೊಡಲ್ಲ ನಾನು, ಆದರೆ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಡಾಕ್ಟರ್ ಮಂಜುನಾಥ್ ಸರ್, ಐ ಕಮ್ ಬ್ಯಾಕ್ ಟು ಯು, ನಿಮ್ಮನ್ನು ಭೇಟಿ ಮಾಡ್ತೀನಿ ನಾನು. ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ, ಆದರೆ 2ನೇ ಸಂಚಿಕೆ ನೋಡೋದ್ರ ಮಾತ್ರ ಮಿಸ್ ಮಾಡಬೇಡಿ. ಆದರೆ ನೀವು ಯಾವಾಗಲೂ ನೋಡ್ತಾ ಇರಿ, ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.